ಸರ್, ಸಾರಥಿ ಸಂದರ್ಭದಲ್ಲಿ ಇದೇ ಸಿಚುವೇಶನ್ ಅನ್ನ ನೀವು ಎದುರಿಸಿದ್ರಿ, ಈಗ ಮತ್ತೆ ಅಂತಹ ಒಂದು ನೀವು ಪರಿಸ್ಥಿತಿಯನ್ನು ಎದುರಿಸಿದ್ದೀರಾ. ಸೊ ನಿಮಗೆ ಈ ಒಂದು ಫೀಲ್ ಸರ್ ಹೆಂಗ್ ಕೊಡುತ್ತೆ? ಇದ್ದಿದ್ರೆ ಅವ್ರು ಏನಾದ್ರು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ರು, ಬಟ್ ಈ ಸಿಚುವೇಶನ್ ಅನ್ನ ಯಾವ ತರ ಹ್ಯಾಂಡಲ್ ಮಾಡ್ತಾ ಇದ್ದಾರೆ? ಹೆಂಗೆ ಅಂದ್ರೆ ಈಗ ಫಸ್ಟ್ ಟೈಮ್ ಆತರ ಆದಾಗ ತುಂಬಾ ಭಯ ಇರುತ್ತೆ ಏನಾಗುತ್ತೆ ಅಂತ. ಸೊ ಅದ್ರಲ್ಲಿ ಪ್ರೂವ್ ಮಾಡ್ಬಿಟ್ರು ಅವ್ರ ದರ್ಶನ್ ಸೆಲೆಬ್ರಿಟೀಸ್ ನಾವ್ ಹೆಂಗಿದೀವಿ ನಿಮ್ ಜೊತೆಲಿ ಅಂತ. ಸೊ ಅಷ್ಟೇನ್ ಭಯ ಆಗಲ್ಲ, ಈಗ ರೂಢಿ ಆಗೋಗಿದೆ. ಸೊ ಫ್ಯಾನ್ಸ್ಗಳನ್ನೆಲ್ಲ ಭೇಟಿ ಮಾಡಿ ಅವರ ಅನುಪಸ್ಥಿತಿಯಲ್ಲಿ ಪ್ರಮೋಷನ್ ನಿಮ್ಗೆ ಎಷ್ಟು ಚಾಲೆಂಜಿಂಗ್ ಆಗಿತ್ತು? ಅದೇ ನೋಡಿ ಯೂನಿಕ್. ಯೂಶಲಿ ನಾವು ಸಾರಥಿಲಿ ನಾವೇ ನಿಂತಿದ್ವಿ ಪ್ರಮೋಷನ್ ಮಾಡಕ್ಕೆ, ಬಟ್ ಫ್ಯಾನ್ಸ್ ಸಿನಿಮಾ ರಿಲೀಸ್ ಆದ್ಮೇಲೆ ಅವರು ಅದನ್ನ ಕ್ಯಾರಿ ಮಾಡ್ಕೊಂಡೋದ್ರು. ಬಟ್ ಈ ಸಿನಿಮಾಲಿ ನಿಜವಾಗ್ಲೂ ಗಾಡ್ ಗಿಫ್ಟೆಡ್. ಫಸ್ಟ್ ಇಂದಾನೆ ಅವರೇ ಕ್ಯಾರಿ ಮಾಡ್ತಾ ಹೋಗ್ತಾರೆ. ಇಲ್ಲಿ ಯಾರು ಬೇಕಾಗಿಲ್ಲ, ದರ್ಶನ್ ಬೇಕಾಗಿಲ್ಲ, ಆ ಸಿನಿಮಾ ಡೈರೆಕ್ಟರ್ ಬೇಕಾಗಿಲ್ಲ, ಹೀರೋಯಿನ್ ಬೇಕಾಗಿಲ್ಲ, ಆ ಸಿನಿಮಾ ಆಕ್ಟ್ ಮಾಡೋ ಟೆಕ್ನಿಷಿಯನ್ ಬೇಕಾಗಿಲ್ಲ, ಆಕ್ಟರ್ಸ್ ಬೇಕಾಗಿಲ್ಲ. ಅವರು ಸೆಲೆಬ್ರಿಟೀಸ್ ಅದನ್ನ ಕ್ಯಾರಿ ಮಾಡ್ತಾರೆ, ಅವರೇ ಪ್ರಮೋಟ್ ಮಾಡ್ತಾರೆ. ಅದೇ ನಾನು ನಿಮ್ಗೆ ಹೇಳದ್ನಲ್ಲ, ಫೇಸ್ಬುಕ್ ಓಪನ್ ಮಾಡಿದ್ರೆ ಬರೀ ಅದೇ ಯಾವ್ದಾವ್ದೋ ಮೂಲೆಯಲ್ಲಿರೋ ಥಿಯೇಟರ್ಲ್ಲೂ ಅವ್ರು ಬಿಡ್ತಾ ಇಲ್ಲ. ಸೊ ಅವ್ರು ತಗೊಂಡೋಗ್ತಾರೆ, ಅವ್ರು ಹೇಳಿದ್ದಾರೆ ನಾವಿದೀವಿ, ನಾವು ತಗೊಂಡೋಗ್ತೀವಿ ಸಿನಿಮಾನ ಅಂತ. ಸೊ ಅದನ್ನ ಪ್ರೂವ್ ಮಾಡ್ತಾ ಇದ್ದಾರೆ ಅವರು. ಸರ್, ಯಾವಾಗ ರೀಸೆಂಟ್ ಆಗಿ ದರ್ಶನ್ ಅವರ ಭೇಟಿ ಆಗಿದ್ದಾರೆ? ಆ ಸಂದರ್ಭದಲ್ಲಿ ಸಿನಿಮಾ ಬಗ್ಗೆ ಏನಾದ್ರು ಮಾತಾಡಿದ್ರಾ? ರಿಲೀಸ್ಗಿಂತ ಮುಂಚೆ ಏನಾದ್ರು ಭೇಟಿ ಏನಿಲ್ಲ, ಅವ್ನು ಕಾನ್ಫಿಡೆಂಟ್ ಆಗಿದ್ದ. ಅಂದ್ರೆ 2 weeks ಬ್ಯಾಕ್ ನಾನು ಮೀಟ್ ಮಾಡಿದೆ ಫ್ರೈಡೆ. ಅವಾಗ ಅವ್ನು ತುಂಬಾ ಕಾನ್ಫಿಡೆನ್ಸ್ ಅಲ್ಲಿದ್ದಾನೆ. ಅವ್ನು ಎಲ್ಲೂ ಕುಗ್ಗೋಗಿಲ್ಲ. ಸುಮ್ಮನೆ ಅದೆಲ್ಲ ಯಾವ್ದಾವ್ದು ಮೀಡಿಯಲ್ಲಿ ಬರ್ತಾ ಇದೆಯೋ ಗೊತ್ತಿಲ್ಲ, ತುಂಬಾ ಕುಗ್ಗೋಗಿದ್ದಾನೆ, ಹಂಗೆ ಅವ್ನು ತುಂಬಾ ಕಾನ್ಫಿಡೆಂಟ್ ಪರ್ಸನ್. ಅವ್ನು ತುಂಬಾ ಕಾನ್ಫಿಡೆಂಟ್ ಆಗಿದ್ದಾನೆ. ಏನು ಕಾನ್ಫಿಡೆನ್ಸ್ ಅಂದ್ರೆ ಅವ್ನು ಸೆಲೆಬ್ರಿಟೀಸ್ ಇದ್ದಾರೆ ಅವನಿಂದ, ದೊಡ್ಡ ದಂಡೆ ಇದೆ ಅಲ್ಲಿ. ಬೇರೆ ಬೇರೆ ದೇಶಗಳ ಸ್ಕ್ರೀನ್ಗಳಲ್ಲಿ ಗೊತ್ತಾಗ್ತಿರೋದು. ಪ್ರಕಾಶ್ ಅವ್ರ ಹತ್ರ ಇದ್ರ ಬಗ್ಗೆ ನಾವು ಮಾತಾಡಿಲ್ಲ. ಇವತ್ತು ಈವ್ನಿಂಗ್ ಸಿಗ್ತಾ ಇದ್ದಾರೆ, ಅವಾಗೆಲ್ಲ ಫುಲ್ ಡೀಪ್ ಸಿನಿಮಾನ ನೋಡ್ತಿರುವಂತವರ ಅಭಿಮಾನಿಗಳಿಗೆ ಏನ್ ಹೇಳ್ತೀರಾ ಸರ್? ಏನಿಲ್ಲ, ಈಗ 2 ಕೈ ನೆತ್ತಿ ಕೈ ಮುಗಿಬೇಕಷ್ಟೇ ಅವ್ರು ಮಾಡ್ತಿರೋ ಈ ಸಪೋರ್ಟ್ಗೆ. ಅಂಡ್ ತುಂಬಾ ಥ್ಯಾಂಕ್ಸ್. ಅಂಡ್ ನೀವೆಲ್ಲ ಹೇಳಿದ್ರಿ ನಾವು ಕ್ಯಾರಿ ಮಾಡ್ತೀವಿ ಸಿನಿಮಾನ ಅಂತ, ಮಾಡ್ತಾ ಇದ್ದೀರಾ. ತುಂಬಾ ಖುಷಿ ಆಗ್ತಾ ಇದೆ ನಿಮ್ಮ ಸಪೋರ್ಟ್ ನೋಡ್ತಾ. ಸರ್, ಈಗ ನಿಮ್ಮ ಆಬ್ಸೆನ್ಸ್ ಅಲ್ಲಿ ಅಂದ್ರೆ ದರ್ಶನ್ ಅವರ ಆಬ್ಸೆನ್ಸ್ ಅಲ್ಲಿ ನೀವೆಲ್ಲ ಕಡೆ ಹೋಗ್ತಾ ಇದ್ದೀರಾ, ಇಲ್ಲಿ ಬಂದಿದ್ದೀರಾ, ನೆಕ್ಸ್ಟ್ ಯಾವೆಲ್ಲ ಥಿಯೇಟರ್ಗೆ ಹೋಗ್ತಾ ಇದ್ದೀರಿ ಅಂತ ಯಾಕಂದ್ರೆ ಫ್ಯಾನ್ಸ್ಗಳು ಒಂದಿಷ್ಟು ಚೆನ್ನಾಗಿ ಕಾಯ್ತಾ ಇದ್ದಾರೆ, ಅವರಿಗೆ ಹೇಳೋದು? ಇಲ್ಲ, ಅದೇ ನಾ ಹೇಳಿದ್ನಲ್ಲ, ದರ್ಶನ್ ಫ್ಯಾಮಿಲಿನೂ ಬೇಕಾಗಿಲ್ಲ ಈ ಸಿನಿಮಾ ಪ್ರಮೋಟ್ ಮಾಡೋಕೆ. ಅವ್ರು ಸೆಲೆಬ್ರಿಟೀಸ್ ಮಾಡ್ತಿದ್ದಾರೆ. ಸೊ ಸಿನಿಮಾ ನೋಡ್ಬೇಕು ಅಂತಾನೆ ಬಂದಿರೋದು ನಾನು. ಏನು ಈ ಸಿನಿಮಾ ಪ್ರಮೋಷನ್ಗೋಸ್ಕರ ಅಂತೆಲ್ಲ ಏನು ಬಂದಿಲ್ಲ. ಸಿನಿಮಾ ನೋಡೋಣ, ಫ್ಯಾನ್ಸ್ ಜೊತೆ ಎಂಜಾಯ್ ಮಾಡೋಣ. ತುಂಬಾ ವರ್ಷ ಆಗಿತ್ತು ನಾನು ದರ್ಶನ್ ಸೆಲೆಬ್ರಿಟೀಸ್ ಜೊತೆ ಕೂತ್ಕೊಂಡು ಸಿನಿಮಾ ನೋಡಿ, ಅದಕ್ಕೋಸ್ಕರ ಬಂದಿರೋದು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.